ಗೌರಿ ತನ್ನ ಹಠ ಮಾಡಿ ಪ್ರತಿದಿನ ತನ್ನ ಮನೆಯ ಕೆಲಸದಲ್ಲಿ ಯಾವುದೇ ಚೇಂಜ್ ಇರಬಾರದು ಮತ್ತು ಪ್ರತಿದಿನ ಅವಳೇ ಅಡುಗೆ ಮಾಡಬೇಕು ಎಂದು ಪರ್ಮಿಷನ್ ಪಡೆದಿದ್ದಳು. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಬಾಗಿಲಿಗೆ ಚಂದದ ರಂಗೋಲಿ ಬಿಡಿಸಿ ದೇವರಿಗೆ ಪೂಜೆ ಮಾಡಿ ಅಡುಗೆ ಮನೆಯಲ್ಲಿ ಘಮಘಮಿಸುವ ತಿಂಡಿ ರೆಡಿ ಮಾಡುತ್ತಿದ್ದಳು. ರುಕ್ಮಿಣಿ ಪ್ರತಿ ರಾತ್ರಿ ಅಜ್ಜಿಯ ಜೊತೆ ಮಲಗುವುದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ಗೌರಿ ಅವಳನ್ನು ಮನೆಗೆ ಕಳುಹಿಸುತ್ತಿದ್ದಳು. ಅವಳು ಸಹ ಅವಳ ಮನೆಯಲ್ಲಿನ ಕೆಲಸಗಳನ್ನು ಮುಗಿಸಿ ಬರಲಿ ಎಂದು. ಶ್ರೀಕಾಂತ್ ಜಾಗಿಂಗ್ ಮುಗಿಸಿ ಮನೆಗೆ ಬಂದಿದ್ದ. ಅಜ್ಜಿ ಇನ್ನೂ ಎಚ್ಚರವಾಗಿರಲಿಲ್ಲ. ಹರ್ಷ ಕೂಡ ಕಾಲೇಜ್ಗೆ ರೆಡಿಯಾಗುತ್ತಿದ್ದ. ನಿಖಿಲ್ ಇಂದು ಅವನ ಮೊದಲ ಇಂಟರ್ವ್ಯೂ, ಆದ್ದರಿಂದ ಗಡಿಬಿಡಿಯಲ್ಲಿ ರೆಡಿಯಾಗುತ್ತಿದ್ದನು. ಅವನ ಮುಖದಲ್ಲಿ ಗಾಬರಿ ತುಂಬಿತ್ತು. ಶ್ರೀಕಾಂತ್ ಬಂದವನೇ ಮನೆಯನ್ನು ನೋಡಿ ಹಸನ್ಮುಖನಾಗಿ ಅಡುಗೆ ಮನೆ ಕಡೆ ಬಂದನು. ಗೌರಿ, ಏನಾದರೂ ಬೇಕಿತ್ತ ಯಜಮಾನ್ರೆ ಎಂದಳು. ಇತ್ತೀಚೆಗೆ ಗೌರಿ ನಿಜವಾಗಿಯೂ ಹೆಂಡತಿಯ ಸ್ಥಾನ ತುಂಬಿದ್ದಳು. ಮೊದಮೊದಲು ಅವನೆದುರು ಮಾತನಾಡಲು ಹೆದರುತ್ತಿದ್ದ ಗೌರಿ ಅವನಿಗೆ ಚಿಡಾಯಿಸುವ ಹಂತಕ್ಕೆ ಬಂದಿದ್ದಳು. ಅವಳನ್ನು ನೋಡಿದ್ರೆ ಶ್ರೀಕಾಂತ್ ಆಶ್ಚರ್ಯ ಎನ್ನಿಸುತ್ತಿತ್ತು. ಅವಳನ್ನೇ ನೋಡುತ್ತಾ ಹುಬ್ಬು ಮೇಲೆ ಮಾಡುತ್ತಾ, ಏನಿಲ್ಲ ಮೇಡಮ್, ನೀನಂತೂ ನಿನ್ನ ಹಠ ಸಾಧಿಸಿಬಿಟ್ಟೆ. ಶ್ರೀಕಾಂತ್ ಅವನಿಗೆ ಒಂದು ಕಪ್ ಬಿಸಿ ನೀರು ಹಿಡಿದು, ಇದು ಹಠ ಅಲ್ಲ ಸಾಹೇಬ್ರೆ, ನನ್ನ ಕರ್ತವ್ಯ. ನಾನು ಈ ಮನೆ ಸೊಸೆ ಮತ್ತು ನನಗೆ ಈ ಮನೆಗಾಗಿ ಇವೆಲ್ಲವನ್ನು ಮಾಡುವ ಹಕ್ಕಿದೆ ಎಂದಳು. ಅವಳ ಕೈಯಿಂದ ತೆಗೆದುಕೊಳ್ಳುತ್ತಾ, ಪರವಾಗಿಲ್ವಲ್ಲ ಮೇಡಮ್, ಅವರು ತುಂಬ ಚೆನ್ನಾಗಿ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಎಂದನು. ಹೌದು, ಮತ್ತೆ ನಾನು ಮೊದಲೇ ಪೊಲೀಸ್ ಆಫೀಸರ್ ಹೆಂಡ್ತಿ, ಇಷ್ಟು ತಿಳ್ಕೊಂಡಿಲ್ಲ ಅಂದರೆ ಹೇಗೆ ಎಂದಳು. ಈ ಮಾತು ಕೇಳಿ ಶ್ರೀಕಾಂತ್ ಮುಗುಳ್ನಗುತ್ತಿದ್ದನು. ಯಪ್ಪ, ನೀನೇನಾದರೂ ಲಾಯರ್ ಆದರೆ ನನಗೇನು ಉಳುಗಾಳ ಇಲ್ಲ ಎಂದನು. ಅವನನ್ನು ನೋಡಿ ನಗುತ್ತಾ, ಅಯ್ಯೋ ಸಾಹೇಬ್ರೆ, ನಿಮ್ಮೆದುರು ನಿಲ್ಲೋ ಧೈರ್ಯ ನನಗೆಲ್ಲಿದೆ ಎಂದಳು ಗೌರಿ. ಓಹೋ, ಧೈರ್ಯ ಇಲ್ಲದೆ ನನ್ನ ಜೊತೆ ಇಷ್ಟು ಆಟ ಮಾಡಿದ್ದೀಯಾ ಮತ್ತು ಗೆದ್ದಿದ್ದೀಯಾ? ಮೊದಲೆಲ್ಲ ಮಾತನಾಡಲ ಬಿಡವಲ್ಲ ಎನ್ನುತ್ತಾ ಮಾತನಾಡುತ್ತಿದ್ದೆ. ಇವಾಗ ಸದ್ಯ ನಾನು ಈ ರೀತಿ ಯೋಚಿಸಬೇಕಾಗಿದೆ ನೋಡು ಎಂದನು. ಇಂಟರ್ವ್ಯೂಗೆ ತಯಾರಿಯಾಗಿ ಬರುತ್ತಿದ್ದ ನಿಖಿಲ್, ಅಯ್ಯೋ ಅತ್ತಿಗೆ, ಬೇಗ ತಿಂಡಿ ಕೊಡಿ. ನಿಮ್ಮ ಕೈಯಾರೆ ಮಾಡಿರುವ ತಿಂಡಿ ತಿಂದು ಫುಲ್ ಎನರ್ಜೆಟಿಕ್ ಆಗಿ ಹೋಗಬೇಕು. ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಅವರು ನನಗೆ ಕಾಲು ತೊಳೆದು ಕೆಲಸ ಕೊಡಬೇಕು ಎಂದನು. ಅವನಿಗೆ ಅಷ್ಟೊತ್ತಿನ ತನಕ ಅಡುಗೆ ಮನೆಯಲ್ಲಿ ಶ್ರೀಕಾಂತ್ ಇರುವುದರೆಂಬ ಊಹೆಯೂ ಇರಲಿಲ್ಲ. ಹಾಗಾಗಿಯೇ ಸ್ವಲ್ಪ ಹೆಚ್ಚಾಗಿಯೇ ಮಾತನಾಡಿದ್ದ. ಅಡುಗೆ ಮನೆಯಿಂದ ಆಚೆ ಬರುತ್ತಿದ್ದ ಶ್ರೀಕಾಂತ್, ಊಟ ತಿಂಡಿ ತಿನ್ನುವುದರಿಂದ ನಿನ್ನನ್ನು ಯಾರು ಕಾಲು ತೊಳೆದು ಕೆಲಸ ಕೊಡೋದಿಲ್ಲ ಅಣ್ಣಯ್ಯ. ನಿನ್ನ ಪರ್ಫಾರ್ಮೆನ್ಸ್ ತಲೆಗೆ ಸಂಬಂಧಿಸಿರಬೇಕು, ಹೊಟ್ಟೆಗಲ್ಲ ಎಂದನು. ಅವನನ್ನು ವಕ್ರ ದೃಷ್ಟಿಯಿಂದ ನೋಡುತ್ತಾ, ಅಣ್ಣ ನೀನು ಅಡುಗೆ ಮಾಡ್ತಿದ್ಯಾ ಎನ್ನುತ್ತಾ ಮಾತು ಬದಲಾಯಿಸಿದ. ಶ್ರೀಕಾಂತ್ ಅವನ ಕೈ ಹಿಂದೆ ಹಿಡಿದು ಬಂದು ಅವನ ಕುತ್ತಿಗೆಗೆ ಕೈ ಹಾಕಿ, ಇವಾಗ ಮಾಡ್ತೀನಿ ಅಡುಗೆ, ತಿನ್ನೋಕೆ ಆಸೆನಾ ಎಂದನು. ಅಯ್ಯೋ ಬೇಡಪ್ಪ, ನಿನ್ನ ಪೊಲೀಸ್ ಕೈ ರುಚಿ ನನಗೆ ನನ್ನ ಬ್ಯೂಟಿಗೆ ಆಗಿ ಬರಲ್ಲ ಎನ್ನುತ್ತಾ ಗೌರಿಯನ್ನು ನೋಡಿ, ಅತ್ತಿಗೆ ನೋಡಿ ನಿಮ್ಮ ಯಜಮಾನ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ಕೊಡಿ ಎಂದನು. ನಮ್ಮಂಥ ಮುಗ್ಧ ಹುಡುಗರಿಗೆ ಮತ್ತು ಬ್ಯೂಟಿಫುಲ್ ಆಗಿರೋ ಹುಡುಗರನ್ನು ಹೀಗೆಲ್ಲ ಕಾಡಿಸ್ಬಾರ್ದು, ಪ್ಲೀಸ್ ಹೇಳಿ ಎಂದನು. ಗೌರಿ, ಏನಿದು ಬೆಳಿಗ್ಗೆ ಅಣ್ಣ ತಮ್ಮನ ಗುದ್ದಾಟ, ಅಜ್ಜಿ ಎಚ್ಚರ ಆಗ್ತಾರೆ ಎನ್ನುತ್ತಾ ಅಡುಗೆ ಮನೆಯಿಂದ ಊಟದ ಪಾತ್ರೆಗಳನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು. ಅಷ್ಟರಲ್ಲಿ ಅಲ್ಲಿಗೆ ರುಕ್ಮಿಣಿ ಬರುತ್ತಾ, ಅಯ್ಯೋ ಗೌರಿ, ಇಷ್ಟೊತ್ತಾಗೇ ಬಿಡ್ತು, ನೀವು ನಡೀರಿ, ರೆಡಿಯಾಗೋಗಿ, ನಿಮಗೂ ಕಾಲೇಜ್ಗೆ ಟೈಮ್ ಆಗಿಬಿಡುತ್ತೆ ಎಂದಳು. ಅವಳು ಗಡಿಬಿಡಿಯಾಗಿ ಬರುವುದನ್ನು ನೋಡಿದ ಗೌರಿ, ಅಯ್ಯೋ ಬಿಡಿ ರುಕ್ಮಿಣಿ ಅಕ್ಕ, ಏನಾಗಲ್ಲ, ಇವಾಗೇನು ಲೇಟಾಗಿಲ್ಲ, ಸ್ವಲ್ಪ ನಿಖಿಲ್ ಅಣ್ಣಂಗೆ ತಿಂಡಿ ಹಾಕಿಕೊಡಿ ಎನ್ನುತ್ತಾ ರೂಮ್ ಕಡೆ ನಡೆದಳು. ಶ್ರೀಕಾಂತ್ ತನ್ನ ದಿನಚರಿಯಂತೆ ದಿನಪತ್ರಿಕೆ ಓದುತ್ತಾ ಕುಳಿತ. ಅಷ್ಟರಲ್ಲಿ ಒಂದು ಸಿಂಪಲ್ ಪರ್ಪಲ್ ಡ್ರೆಸ್ ಹಾಕಿ ರೂಮ್ನಿಂದ ಆಚೆ ಬಂದವಳು, ರುಕ್ಕು ಅಕ್ಕ, ನಾನು ಹೋಗಿ ಅಜ್ಜಿಯನ್ನು ಎಬ್ಬಿಸಿ ಬರ್ತೀನಿ ಆಯಿತಾ, ಅವರ ಗಂಜಿ ಸ್ವಲ್ಪ ರೆಡಿ ಮಾಡ್ತೀರಾ ಎನ್ನುತ್ತಾ ಅಜ್ಜಿ ರೂಮ್ ಕಡೆ ನಡೆದಳು. ಶ್ರೀಕಾಂತ್ ತಾನೂ ಸಹ ರೆಡಿಯಾಗಲು ರೂಮ್ಗೆ ನಡೆದ. ನಿಖಿಲ್ ತನ್ನ ತಿಂಡಿ ಮುಗಿಸಿ ಅಜ್ಜಿಗಾಗಿ ಕಾಯುತ್ತಾ ಕುಳಿತನು. ಈ ಕಡೆ ಶ್ರೀಕಾಂತ್ ಬಾತ್ರೂಮ್ಗೆ ಹೋಗುವಷ್ಟರಲ್ಲಿ ಗೌರಿ ಅವನಿಗೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಟಿದ್ದಳು. ಅದನ್ನು ನೋಡಿ ಶ್ರೀಕಾಂತ್ಗೆ ಖುಷಿಯಾಯಿತು. ಅವನು ಬೇಗ ರೆಡಿಯಾಗಿ ಆಚೆ ಬಂದನು. ಅಷ್ಟರಲ್ಲಿ ಗೌರಿ ಅಜ್ಜಿಗೆ ಮುಖ ತೊಳೆದು ಅವರ ದಿನನಿತ್ಯದ ಕೆಲಸಗಳನ್ನು ಮಾಡಿಸಿ
ಅವರನ್ನು ಸಹ ಡೈನಿಂಗ್ ಟೇಬಲ್ ಬಳಿಗೆ ಕರೆದುಕೊಂಡು ಬಂದಿದ್ದಳು. ಶ್ರೀಕಾಂತ್, ಹರ್ಷ ಕೂಡ ತಿಂಡಿ ತಿನ್ನಲು ಬಂದರು. ಎಲ್ಲರೂ ಒಟ್ಟಾಗಿ ತಿಂಡಿ ತಿಂದು ತಮ್ಮ ತಮ್ಮ ಕೆಲಸಕ್ಕೆ ಹೊರಟರು. ನಿಖಿಲ್ಗೆ ಗೌರಿ ಆಲ್ ದ ಬೆಸ್ಟ್ ಅಣ್ಣ, ಚೆನ್ನಾಗಿ ಮಾಡಿ ಇಂಟರ್ವ್ಯೂ ಎಂದಳು. ನಿಖಿಲ್ ಆಯ್ತು ಅತ್ತಿಗೆ ಎನ್ನುತ್ತಾ ಅಜ್ಜಿಯ ಕಾಲು ಮುಟ್ಟಿ ಆಶೀರ್ವಾದ ಪಡೆದನು. ಶ್ರೀಕಾಂತ್ ನಿಖಿಲ್ನನ್ನು ನೋಡಿ, ಚೆನ್ನಾಗಿ ಇಂಟರ್ವ್ಯೂನಲ್ಲಿ ಮಾಡಬೇಕು, ಒಳ್ಳೆ ಕಂಪನಿ, ನನ್ನ ಒಳ್ಳೆ ಫ್ರೆಂಡ್ ಕೂಡ ಆ ಕಂಪನಿಯ ಓನರ್, ಆದರೆ ಅವನಿಗೆ ಈ ಇನ್ಫ್ಲೂಯೆನ್ಸ್ ಎಲ್ಲ ಆಗಲ್ಲ, ಹಾಗಾಗಿ ನನ್ನ ತಮ್ಮ ಅಂತ ಹೇಳೋಕೆ ಹೋಗಬೇಡ ಆಯಿತಾ, ಸ್ವತಃ ಕೆಲಸ ತಗೊಳ್ಳೋ ಹಾಗೆ ಇಂಟರ್ವ್ಯೂ ಕೊಡಬೇಕು ಎಂದನು. ನಿಖಿಲ್ ಓಕೆ ಬಾಸ್ ಎಂದನು. ಎಲ್ಲರೂ ನಕ್ಕರು. ಹರ್ಷ ಕಾಲೇಜ್ಗೆ ಹೊರಟನು. ಗೌರಿ ಶ್ರೀಕಾಂತ್ಗೆ ಬಿಡಿ, ನಾನು ಹರ್ಷನ ಜೊತೆ ಹೋಗ್ತೀನಿ, ನಿಮಗೆ ಯಾಕೆ ತೊಂದರೆ ಎಂದಳು. ಈ ಮಾತಿಗೆ ಶ್ರೀಕಾಂತ್ ಅವಳನ್ನೇ ಗುರಾಯಿಸಿ, ಎಲ್ಲರಿಗೂ ತಿಂಡಿ ಮಾಡುವುದು ನಿನಗೆ ತೊಂದರೆ ಅಲ್ಲ ತಾನೇ, ಅದೇ ನಾನು ನಿನ್ನ ಕರ್ಕೊಂಡು ಹೋದರೆ ನನಗೆ ತೊಂದರೆನಾ? ಹಾಗೇನಿಲ್ಲ, ನನ್ನ ಹೆಂಡತಿನ ನಾನೇ ಬಿಡ್ತೀನಿ ಓಕೆ ಎಂದನು. ಗೌರಿ ಹ್ಞೂ ಎನ್ನುತ್ತಾ ಅವನನ್ನು ಅಣಕಿಸುತ್ತಾ ನಡೆದಳು. ಎಲ್ಲರೂ ಒಬ್ಬರೊಬ್ಬರಾಗಿ ಖಾಲಿಯಾದರು. ಅಜ್ಜಿ ಮತ್ತು ರುಕ್ಮಿಣಿ ಮನೆಯಲ್ಲಿ ಉಳಿದಿದ್ದರು. ಅಜ್ಜಿ ರುಕ್ಮಿಣಿಗೆ, ಆದರೂ ನಮ್ಮ ಶ್ರೀಕಾಂತ್ ಗೌರಿ ಜೋಡಿ ಚೆನ್ನಾಗಿದೆ ಅಲ್ವಾ ರುಕ್ಕು ಎಂದರು. ರುಕ್ಮಿಣಿ ಸೀರೆ ಸೆರಗಿಗೆ ಕೈ ಒರೆಸುತ್ತಾ, ಕೇಳ್ತೀರಲ್ಲ, ಹೇಳಿ ಮಾಡಿಸಿದ ಜೋಡಿ, ಒಂಚೂರು ಗೌರಿ ಚಿಕ್ಕ ಮಗುವಿನಂತೆ ಅಷ್ಟೇ ಎಂದಳು. ಅಜ್ಜಿ ಹೌದು, ಅವಳಿಗೆ ಅವಳ ಬೆಳೆದ ವಾತಾವರಣ ಹಾಗೆ ಮಾಡಿದೆ, ಬರೀ ಕೆಲಸ ಮತ್ತು ಚಿಕ್ಕಮ್ಮನ ನೀಡುತ್ತಿದ್ದ ಹಿಂಸೆ ತಿಂದು ತಿಂದು ಈ ಹುಡುಗಿಗೆ ಏನೇನೋ ತಿಳಿದುಕೊಳ್ಳಲು, ಏನೇನೋ ಪ್ರಶ್ನೆ ಮಾಡಲು, ಅವಳ ಕಷ್ಟ ಸುಖ ಎನ್ನುತ್ತಾ ಹೇಳಲು ಯಾರೂ ಇಲ್ಲದೆ ಹಾಗೆ ಬೆಳೆದಿದ್ದಾಳೆ. ಆ ಮಗುವಿಗೆ ತನಗೆ ಏನು ಬೇಕು ಏನು ಬೇಡ ಎನ್ನುವ ಪರಿವೂ ಇಲ್ಲ. ಕೊಟ್ಟಿದ್ದೆಲ್ಲವನ್ನು ಖುಷಿಯಿಂದ ಸ್ವೀಕರಿಸುತ್ತದೆ. ಇದು ಬೇಕು ಅದು ಬೇಕು ಎಂದು ಕೇಳುವುದಿಲ್ಲ. ತನ್ನ ಮನಸ್ಸಿನಲ್ಲಿ ಆಸೆ ಇದ್ದರೂ ಅದನ್ನು ಬಾಯಿ ಬಿಟ್ಟು ಹೇಳದಂಥ ಪರಿಸ್ಥಿತಿಯಲ್ಲಿ ಅದು ಬೆಳೆದಿದೆ. ಹಾಗಾಗಿ ಅವಳಿಗೆ ಏನೂ ತಿಳಿದಿಲ್ಲ. ಬರೀ ಕೆಲಸ ಮಾಡುವುದು, ಮನೆಯವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅಷ್ಟೇ ಅವಳಿಗೆ ಗೊತ್ತಿರೋದು. ಅದರಲ್ಲೇ ಅದು ಹೆಚ್ಚು ಖುಷಿ ಪಡುತ್ತದೆ. ಅದರ ಖುಷಿಯ ಕಡೆ ಆ ಮಗುವಿಗೆ ಒಂಚೂರು ಗಮನವೇ ಇಲ್ಲ ಎನ್ನುತ್ತಾ ತಮ್ಮ ಕನ್ನಡಕವನ್ನು ತೆಗೆದು ಕಣ್ಣೀರೊರೆಸುತ್ತಾ ಹೇಳಿದರು. ಅವರ ದುಃಖ ನೋಡಿ ರುಕ್ಮಿಣಿ ಅವರ ಬಳಿಗೆ ಬಂದು ಅವರ ಕೈ ಹಿಡಿದು, ಅಯ್ಯೋ ಈಗ ಆವಾಗೆಲ್ಲ ಏನು ಅಜ್ಜಿ, ಎಲ್ಲವನ್ನೂ ಕಲಿಸಿಬಿಡಬಹುದು, ನೀವು ಚಿಂತೆ ಮಾಡಬೇಡಿ. ಗೌರಿಗೆ ತನ್ನ ಗಂಡನ ಜೊತೆ ಹೇಗಿರಬೇಕು, ಅವಳ ಸ್ಥಾನ ಮತ್ತು ಅವಳ ಬೇಕು ಬೇಡ ಹೇಗೆ ಪೂರೈಸಿಕೊಳ್ಳುವುದು ಎಂಬುದನ್ನು ನಾನು ಹೇಳಿಕೊಡ್ತೀನಿ ಆಯಿತಾ, ನೀವೇನು ಈಗೆಲ್ಲ ಯೋಚನೆ ಮಾಡ್ತೀರಪ್ಪ, ನಿಮಗೆ ಗೊತ್ತಿಲ್ವಾ ನಾನು ಏನು ಅಂತ ಎನ್ನುತ್ತಾ ಅಜ್ಜಿಯನ್ನು ನಗಿಸಲು ಪ್ರಯತ್ನಿಸಿದಳು. ಈ ಕಡೆ ಇದ್ಯಾವುದೋ ಅರಿವೇ ಇಲ್ಲದ ಚೈತ್ರ, ಶ್ರೀಕಾಂತ್ ಅವರಜ್ಜಿ ಇಷ್ಟೊತ್ತಿಗೆ ಎಲ್ಲವನ್ನೂ ಮರೆತು ಬಿಟ್ಟಿರ್ತಾರೆ ಅಲ್ವಾ ಎಂದುಕೊಂಡು ಅವನ ನಂಬರ್ಗೆ ಡಯಲ್ ಮಾಡಿದಳು. ಶ್ರೀಕಾಂತ್ ಬೈಕಲ್ಲಿದ್ದರಿಂದ ಕಾಲ್ ರಿಸೀವ್ ಮಾಡಲಿಲ್ಲ. ಗೌರಿಯನ್ನು ಕಾಲೇಜ್ಗೆ ಬಿಟ್ಟು ಬಾಯ್ ಹೇಳಿ ತನ್ನ ಡ್ಯೂಟಿಗೆ ಹೊರಟನು. ಗೌರಿ ಮದುವೆಯ ನಂತರ ಇದೇ ಮೊದಲ ದಿನ ಕಾಲೇಜ್ಗೆ ಬಂದಿದ್ದರಿಂದ ಅವಳ ಕುತ್ತಿಗೆಯ ಫುಲ್ ಕವರ್ ಆಗುವ ಟಾಪ್ ಮತ್ತು ಕಾಲುಂಗುರ ಕವರ್ ಆಗುವಂತಹ ಶೂಗಳನ್ನು ಹಾಕಿ ಬಂದಿದ್ದಳು. ಅವಳು ಎಲ್ಲಿ ಯಾರಾದರೂ ರೇಗಿಸುತ್ತಾರೋ ಎಂಬುವಂತೆ ಬರುತ್ತಿದ್ದುದನ್ನು ನೋಡಿದ ಅವಳ ಗೆಳತಿ ದಿಯಾ ತುಂಬ ದಿನದಿಂದ ಭೇಟಿ ಆಗಿಲ್ಲದಿರುವುದರಿಂದ ಹಾಯ್ ಹೀರೋಯಿನ್ ಎನ್ನುತ್ತಾ ಅವಳನ್ನು ತಬ್ಬಿ ಮುದ್ದಿಸಿದ್ದಳು. ಗೌರಿ ಕೂಡ ಹಾಯ್ ದಿಯಾ ಹೇಗಿದ್ದೀಯಾ ಎನ್ನುತ್ತಾ ಇಬ್ಬರು ಒಟ್ಟಿಗೆ ಕ್ಲಾಸ್ ರೂಮ್ ಕಡೆ ಹೋಗುತ್ತಾ, ಗೌರಿ ಹೇಗಿತ್ತು ಹಾಲಿಡೇಸ್, ಏನೆಲ್ಲ ಮಾಡಿದೆ ಎಂದಳು. ದಿಯಾ ಸಖತ್ತಾಗಿತ್ತು ಡಿಯರ್, ನಿನ್ನನ್ನು ಮಿಸ್ ಮಾಡಿಕೊಂಡೆ ಅನ್ನೋದು ಬಿಟ್ಟರೆ ಫುಲ್ ಎಂಜಾಯ್ ಮಾಡಿದೆ, ನಾನು ಗೋವಾ ಟ್ರಿಪ್ ಕೂಡ ಹೋಗಿದ್ದೆ ಎಂದಳು. ಮತ್ತೆ ಹೇಳಮ್ಮ ಹೀರೋಯಿನ್, ನಿನ್ನ ಹಾಲಿಡೇ ಹೇಗಿತ್ತು ಎಂದಾಗ ದಿಯಾಗೆ, ನನ್ನ ಹಾಲಿಡೇ ಒಂದು ದೊಡ್ಡ ಕತೆ ಕಣೆ ದಿಯಾ ಎಂದಳು ಗೌರಿ. ಹೌದಾ, ಯಾಕೆ ಏನಾಯಿತು, ನಿಮ್ಮ ಚಿಕ್ಕಮ್ಮ ಅವರೇನಾದರೂ ಬಂದಿದ್ರಾ ಎಂದಳು ದಿಯಾ. ದಿಯಾಗೆ ಗೌರಿಯ ಎಲ್ಲ ವಿಚಾರವೂ ತಿಳಿದಿದ್ದವು. ಗೌರಿ ಇಲ್ಲ ಈ ರೀತಿ ಅಲ್ಲ ಎಂದಳು. ಗೌರಿ ಮತ್ತೆ ಇನ್ನೇನು ಬೇಗ ಹೇಳು, ಸೀರಿಯಲ್ ತಳ ಎಳಿಬೇಡ ಎಂದಳು ದಿಯಾ. ತಕ್ಷಣ ಗೌರಿ ನಂದು ಮದುವೆ ಆಯಿತು ಎನ್ನುತ್ತಾ ಕಣ್ಣು ಮುಚ್ಚಿದ್ದಳು. ದಿಯಾ ಶಾಕ್ ಆದವಳಂತೆ ವಾಟ್ ಎನ್ನುತ್ತಾ ಅವಳನ್ನು, ಹೇಗೆ, ಎಲ್ಲಿ, ಯಾರು ಹುಡುಗ ಎಂದಳು. ಗೌರಿ ಮೆಲ್ಲಗೆ ಕಣ್ಣು ಬಿಡುತ್ತಾ ಶ್ರೀಕಾಂತ್ ಸರ್ ಎಂದಳು. ದಿಯಾ ಬಿಟ್ಟ ಕಣ್ಣು ಬಿಟ್ಟಂತೆ ಏ ನಿಜನಾ, ಸಿಡುಕುಮೂತಿ ಸಿದ್ದಪ್ಪನ ಎಂದಳು. ಗೌರಿ ತಕ್ಷಣ ಸಿಟ್ಟು ಬಂದಂತೆ ತನ್ನ ಸೊಂಟದ ಮೇಲೆ ಕೈ ಹಾಕಿ ನಿಂತಳು. ದಿಯಾ ನಾಲಿಗೆ ಕಚ್ಚಿಕೊಂಡು ಸಾರಿ ಕಣೆ ಸಾರಿ, ಇವಾಗ ಅವರು ನಿಮ್ಮ ಯಜಮಾನ್ರಲ್ವಾ ಎನ್ನುತ್ತಾ ಈ ವಿಚಾರ ಬಿಡು, ಹೇಗಾಯಿತು ಮದುವೆ ಹೇಳು ಎಂದು ಮಾತು ಬದಲಾಯಿಸಿದಳು.
ಬಾ ಹೇಳ್ತೀನಿ ಎನ್ನುತ್ತಾ ಒಂದು ಡೆಸ್ಕ್ ಮೇಲೆ ಕೂರಿಸುತ್ತಾ ತನ್ನ ಜೀವನದಲ್ಲಿ ಈ ಹಾಲಿಡೇಯಲ್ಲಿ ನಡೆದ ವಿಚಾರವನ್ನೆಲ್ಲ ಹೇಳಿದಳು. ದಿಯಾ ಫುಲ್ ಆಶ್ಚರ್ಯದಿಂದ, ವಾವ್, ಇದೇನೇ ಫಿಲ್ಮ್ ಸ್ಟೋರಿ ಥರ ಹೇಳ್ತಿದ್ದೀಯಾ? ಹೋಗ್ಲಿ, ಸುಮ್ಮನೆ ಅಜ್ಜಿಗೋಸ್ಕರ ಮದುವೆ ಆಗಿದ್ದೀಯಾ ಇಲ್ಲ ನಿಮಗೂ ಇಷ್ಟ ಇದೆಯಾ ಈ ಮದುವೆ ಎನ್ನುತ್ತಾ ಗೌರಿಯನ್ನು ಕೇಳಿದಳು. ಗೌರಿಯನ್ನು ತಟ್ಟಿದ ದಿಯಾಗೆ, ಗೌರಿ, ಶ್ರೀಕಾಂತ್ ಸರ್ಗೆ ನಾನು ಅಂದರೆ ತುಂಬ ಇಷ್ಟ ಅಂತೆ, ಅವರೇ ಹೇಳಿದ್ರು ಎಂದಳು ನಾಚಿದ ಗೌರಿ. ತಕ್ಷಣ ದಿಯಾ, ಓಕೆ, ಅವರದ್ದು ಓಕೆ, ನಿನ್ನ ಮನಸ್ಸಲ್ಲಿ ಅವರಿಗೆ ಏನು ಸ್ಥಾನ ಎಂದಳು ಗೌರಿ ಮನಸ್ಸಿನ ಮಾತು ಕೇಳುವಂತೆ. ಗೌರಿ ಈ ಮಾತು ಕೇಳಿ ನಾಚಿದಂತೆ, ನನಗೆ ಅವರೆಂದರೆ ಇಷ್ಟನೇ, ಆದರೆ ಅದು ಏನು ಅಂತ ಗೊತ್ತಾಗ್ತಿಲ್ಲ, ಪ್ರೀತಿನಾ ಇಲ್ಲ ಅವರ ಮೇಲೆ ಗೌರವನ ಎಂದಳು ಗೌರಿ ದ್ವಂದ್ವದಲ್ಲಿ. ಎಂದಿಯೂ ಲವ್ ಮಾಡದ ದಿಯಾ ಪ್ರೀತಿಯ ಮೇಷ್ಟ್ರಂತೆ, ನಿನಗೆ ಅವರೆಂದರೆ ಪ್ರೀತಿ ಇದ್ದರೆ ಅವರು ಏನೇ ಮಾಡಿದರೂ, ಅದರಲ್ಲೂ ನಿನ್ನನ್ನು ನೆಗ್ಲೆಕ್ಟ್ ಮಾಡಿದರೆ ನಿನಗೆ ಸಿಟ್ಟು ಬರುತ್ತೆ, ಓಕೆನಾ? ಇಲ್ಲ, ಗೌರವ ಇದ್ದರೆ ಅವರೇನೇ ಮಾಡಿದ್ರು ನೀನು ಅವರು ದೊಡ್ಡವರು ಅಂತ ರೆಸ್ಪೆಕ್ಟ್ ಕೊಟ್ಟು ಸುಮ್ಮನಾಗ್ತೀಯ, ಅಷ್ಟೇ ಡಿಫ್ರೆನ್ಸ್ ಎಂದಳು ದಿಯಾ. ಗೌರಿ ಅವಳ ಮಾತನ್ನು ಧ್ಯಾನದಿಂದ ಕೇಳಿಸಿಕೊಳ್ಳುತ್ತಿದ್ದಳು. ಮತ್ತೆ ಹೇಗಿದೆ ಹೊಸ ಲೈಫ್? ನಿಮ್ಮ ಪತಿದೇವರು ಹೇಗೆ, ತುಂಬ ಕಾಟ ಕೊಡ್ತಾರಾ ಎಂದಳು ದಿಯಾ. ಅಯ್ಯೋ, ಅವರು ತುಂಬ ಒಳ್ಳೆಯವರು, ಅವರಿಗೆ ನಾನು ಎಷ್ಟು ಇಷ್ಟವೋ ಅಷ್ಟೇ ನನ್ನ ಓದು ಕೂಡ ಇಷ್ಟ, ಹಾಗಾಗಿ ನನ್ನ ಓದುವ ತನಕ ನನ್ನ ಹತ್ತಿರವೂ ಸುಳಿಯಲ್ಲ ಎಂದಿದ್ದಾರೆ ಎನ್ನುತ್ತಾ ಶ್ರೀಕಾಂತನನ್ನು ನೆನಪಿಸಿಕೊಳ್ಳುತ್ತಿದ್ದಳು ಗೌರಿ. ಅವಳ ತಲೆಗೆ ತಟ್ಟಿದ ಒಂದು ಏಟು ಕೊಟ್ಟ ದಿಯಾ, ಅದಕ್ಕೆ ನೀನು ಪುಸ್ತಕದವಳು ಅನ್ನೋದು ನಾನು ಎಂದಳು. ಅಲ್ಲ ಕಣೆ ಗೌರಿ, ಇವತ್ತಿನ ಪ್ರಪಂಚ ಎಷ್ಟು ಅಪ್ಡೇಟ್ ಆಗಿದೆ, ನೀನಂತೂ ಇನ್ನೂ ಪುಸ್ತಕದೊಳಗಿನ ಹುಳು ಥರನೇ ಪುಸ್ತಕದಲ್ಲಿ ಏನಿದೋ ಮಕ್ಕಿ ಕಾಮಕ್ಕಿ ಕಲ್ತಿದ್ದೀಯ. ಇವಾಗೆಲ್ಲ ಒಂದು ಕಿಸ್ ಕೊಡಲ್ಲ ಅಂದ್ರೇ ಲವ್ ಬ್ರೇಕಪ್ ಆಗುತ್ತಂತೆ, ಅಂಥದ್ರಲ್ಲಿ ನೀನು ಒಳ್ಳೆಯವಳು ಕಣೆ. ನೋಡು, ಪೆದ್ದಿ ಥರ ಇರ್ತೀಯ, ಯಾರಾದರೂ ಒಳ್ಳೆ ಅಟ್ರ್ಯಾಕ್ಟ್ ಮಾಡೋ ಹುಡುಗಿ ಬಂದು ಅವರನ್ನು ಸೆಳೆಯೋ ಮುನ್ನ ನೀನು ನಿನ್ನವರನ್ನಾಗಿ ಮಾಡ್ಕೊಳ್ಳೆ ಎಂದಳು. ಗೌರಿ ಇದೆಲ್ಲವನ್ನು ಯೋಚಿಸೋ ಹುಡುಗಿಯಲ್ಲ ಅವಳು. ಇಷ್ಟು ದಿನ ಅವಳಿಗೆ ಒಂದು ಮದುವೆಯಾಗಬೇಕು ಎನ್ನುವ ಕಲ್ಪನೆಯಲ್ಲೂ ಜೀವಿಸಿರಲಿಲ್ಲ, ಹಾಗಾಗಿ ಅವಳಿಗೆ ಯಾವುದೂ ಅರ್ಥವಾಗುತ್ತಿರಲಿಲ್ಲ. ಮತ್ತೆ ದಿಯಾ ಇವಳು ಕನ್ಫ್ಯೂಸ್ ಆಗಿರುವುದನ್ನು ನೋಡೇ ಗೌರಿ, ಗಂಡಸರು ಗಾಜಿನ ಕನ್ನಡಿಯಂತೆ, ಅವರನ್ನು ಯಾರು ಬೇಕಾದರೂ ಆವರಿಸಿಕೊಳ್ಳಬಹುದು. ಕನ್ನಡಿಯಷ್ಟೇ ಚಂಚಲವಾದ ಮನಸ್ಸಿರನ್ನ ಗಂಡಸರನ್ನು ಸುಲಭವಾಗಿ ಆವರಿಸಿಕೊಳ್ಳಬಹುದು. ಈ ಅವಕಾಶವನ್ನು ಯಾರಿಗೂ ನೀಡಬೇಡ ಎಂದಳು. ಮತ್ತೆ ಟಾಪಿಕ್ ಚೇಂಜ್ ಮಾಡಿ, ಎನ್ನುತ್ತಾ, ನಿಮ್ಮ ಯಜಮಾನರನ್ನು ಯಾವಾಗಲೂ ಸಾಹೇಬ್ರೆ ಅಂತಾನೆ ಅಂತೀಯಾ ಎಂದಳು ಗೌರಿ. ಹೌದು, ಹಾಗೆ ಅಂತೀನಿ, ಅದಕ್ಕೆ ಅವರು ಈಗೆಲ್ಲ ಕರಿಬೇಡ ಅಂದಿದ್ದಾರೆ, ಆದರೆ ನನಗೆ ಏನಂತ ಕರೀಲಿ ಅಂತಾನೇ ಗೊತ್ತಾಗ್ತಿಲ್ಲ ಎಂದಳು ಗೌರಿ. ದಿಯಾ ತಟ್ಟನೆ, ಶ್ರೀ ಅಂತ ಕರಿ, ಮದುವೆ ಆದಮೇಲೆ ಸಾಹೇಬ್ರೆ ಅಂತೀಯಾ? ನೀನೇನಾದರೂ ಅವ್ರ ಸ್ಟೇಷನ್ನಲ್ಲಿರೋ ಟೀ ಬಾಯ್ ಏನೇ? ಇನ್ನೂ ಆ್ಯಂಟಿಕ್ ಪೀಸ್ ಕಣೆ ನೀನು, ಸ್ವಲ್ಪ ಅಪ್ಡೇಟ್ ಆಗು, ನಾನು ಹೇಳಿದ ಮಾತನ್ನು ಚಾಚು ತಪ್ಪದೆ ಫಾಲೋ ಮಾಡು ಎಂದಳು ದಿಯಾ. ದಿಯಾ ಒಬ್ಬಳು ಪ್ರೇಮ ಪುಸ್ತಕವೆಂಬಂತೆ ಅವಳ ಮಾತನ್ನು ಒಂದು ಕಣ್ಣು ಮಿಟುಕಿಸದೆ ಕೇಳುತ್ತಾ ಕುಳಿತಿದ್ದಳು. ದಿಯಾ ಮತ್ತು ರುಕ್ಮಿಣಿ ಗೌರಿಯ ಜೀವನದಲ್ಲಿ ವಸಂತ ಗೀತೆಯನ್ನು ಹಾಡಿಸುವ ದಾರಿಯಲ್ಲಿದ್ದಾರೆ. ಹೇಗೆ ಸಾಗುವುದು ಶ್ರೀಕಾಂತ್ ಮತ್ತು ಗೌರಿಯ ಬದುಕು? ಇವರಿಬ್ಬರ ಬದುಕಿನಲ್ಲಿ ದಿಯಾ ಮತ್ತು ರುಕ್ಮಿಣಿ ಹೇಗೆ ದಾರಿಗೆ ತರುವರು? ಇದರಲ್ಲಿ ಚೈತ್ರ ಮಧ್ಯಪ್ರವೇಶವಾದರೆ ಏನಾಗಬಹುದು? ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕತೆಗೆ ಒಂದು ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.